ಸಿದ್ದರಾಮಯ್ಯ ಸಾಹೇಬರ ಬಗ್ಗೆ ಬಿಜೆಪಿಗರು ಹಗುರವಾಗಿ ಮಾತನಾಡ್ತಾ ಇದ್ದಾರೆ. 17 ಬಾರಿ ಬಜೆಟ್ ಮಾಡಿರೋ ಸಿದ್ದರಾಮಣ್ಣ 8 ತಾಸು ಉತ್ತರ ಕೊಟ್ಟಿದ್ದಾರೆ. ಬಿಜೆಪಿ ವಿರುದ್ಧ ಸಚಿವ ಸಂತೋಷ್ ಲಾಡ್ ವಾಗ್ದಾಳಿಯನ್ನ ನಡೆಸಿರುವಂತದ್ದು ಕ್ರಿಕೆಟ್ನ ವಿರಾಟ್, ಸಚಿನ್, ಲಾರಾ, ಬ್ರಾಡ್ಮನ್ ಸೇರಿಸಿದ್ರೆ ಒಬ್ಬ ಸಿದ್ದರಾಮಣ್ಣ ಆಗ್ತಾರೆ. ಸಿಂಹಪಾಲು ಬಜೆಟ್ ಅನ್ನ ಸಿದ್ದರಾಮಣ್ಣ ಅವರು ಮಂಡನೆ ಮಾಡಿದ್ದಾರೆ. ಗುಜರಾತ್ ಮತ್ತು ಕರ್ನಾಟಕವನ್ನ ಹೋಲಿಕೆ ಮಾಡಿ ಸಾಕು. ಗುಜರಾತ್ ಯಾವುದ್ರಲ್ಲಿ ಮುಂದೆ ಇದೆ, ಕರ್ನಾಟಕ ಹೇಗಿದೆ, ಗುಜರಾತ್ ಯಾವ ವಿಷಯದಲ್ಲಿ ಮುಂದೆ ಅಂತ ಬಿಜೆಪಿಯವರು ಸ್ಪಷ್ಟನೆ ಕೊಡ್ಲಿ ಅಂತ ಹೇಳಿ ಬಿಜೆಪಿ ವಿರುದ್ಧ ಸಚಿವ ಸಂತೋಷ್ ಲಾಡ್ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿಯ ಹೋರಾಟ ಗೋಮಾತಾ ಬಗ್ಗೆ ಮಾತನಾಡಿ, ಗೋರಕ್ಷಣೆ ಬಗ್ಗೆ ಮಾತನಾಡಿ ಚುನಾವಣೆಯನ್ನು ಗೆಲ್ತಾ ಇದ್ದಾರೆ. ಇವತ್ತು ಭಾರತ ದೇಶ ಇಡೀ ಪ್ರಪಂಚದಲ್ಲಿ 2ನೇ ಸ್ಥಾನದಲ್ಲಿ ಇದ್ದೀವಿ. ನಾವು ಬೀಫ್ ಎಕ್ಸ್ಪೋರ್ಟ್ ಅಂತ ಏನು ಹೇಳ್ತೀವಿ, ಬೀಫ್ ಎಕ್ಸ್ಪೋರ್ಟ್ ನಲ್ಲಿ 2ನೇ ಸ್ಥಾನದಲ್ಲಿ ಇವತ್ತು ಭಾರತ ದೇಶ ಇದೆ. ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮ ದೇಶದ, ನಮ್ಮ ಪ್ರಪಂಚದ ವಿಶ್ವಗುರು ಆಗಿರ್ತಕ್ಕಂಥ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಮೋದಿ ಸಾಹೇಬರು ಹಲಾಲ್ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ. ಎಲ್ಲದಕ್ಕೆ ಯಾರು ಕೊಡ್ತದೆ ಹಲಾಲ್ ಸರ್ಟಿಫಿಕೇಟು? ಬಿಜೆಪಿ ಮುಖಂಡರು, ಬಿಜೆಪಿ ಯುವ ನಾಯಕರು. ನೀವು ದಯಮಾಡಿ ನಿಮ್ಮ ಪಕ್ಷದ ಸಭೆಗಳಲ್ಲಿ ಪ್ರಧಾನಮಂತ್ರಿ ಮೋದಿ ಸಾಹೇಬರಿಗೆ ಕೇಳಿ, ಯಾಕೆ ನಾವು ಬೀಫ್ ಎಕ್ಸ್ಪೋರ್ಟ್ 2ನೇ ಸ್ಥಾನದಲ್ಲಿ ಇದ್ದೀವಿ, ಯಾಕೆ ನಾವು ಹಲಾಲ್ ಸರ್ಟಿಫಿಕೇಟ್ಗಳನ್ನ ಬೇರೆ ದೇಶಕ್ಕೆ ಕೊಡ್ತಾ ಇದೀವಿ ಅಂತಕ್ಕಂಥದ್ದನ್ನ ಮಾತನ್ನ ಕೇಳಬೇಕು. ಇವತ್ತು ಯಾರು ಗೋಮಾತೆ ಬಗ್ಗೆ ಮಾತಾಡಂಗಿಲ್ಲ, ಚುನಾವಣೆ ಬಂದ ಮಾತ್ರ ಗೋಮಾತೆ ಬಗ್ಗೆ ಮಾತನಾಡ್ತಾರೆ. ಅದಕ್ಕೆ ಮೊನ್ನೆ ಬಿಹಾರ್ನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಮುಸಲ್ಮಾನ ಸಮಾಜದವರು, ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಈ ಗೋಮಾತೆ ಏನಿದೆ ಇದು ಒಂದು ನ್ಯಾಷನಲ್ ಅನಿಮಲ್ ಆಗಿ ಡಿಕ್ಲೇರ್ ಮಾಡಿಬಿಡಿ. ಈ ದೇಶದ ನ್ಯಾಷನಲ್ ಸೆಕೆಂಡ್ ಅನಿಮಲ್ ಆಗಲಿ ನೀವು ಯಾಕೆ ಡಿಕ್ಲೇರ್ ಮಾಡಕ್ಕೆ ರೆಡಿ ಇಲ್ಲ? ಎಲ್ಲರಿಗಿಂತ ಹೆಚ್ಚಾಗಿ ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಆಗ್ಬೇಕು. ಯಾಕೆ ಹೇಳ್ತಾ ಇದ್ದೀನಿ ಮಾತು ಅಂತಂದ್ರೆ, ಗೋಮಾತಾ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ, ಬೀಫ್ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ